ನಮಸ್ಕಾರ ಕರ್ನಾಟಕ, ನಾನು ನಿಮ್ಮೆಲ್ಲರ ಫೇವರೇಟ್ ಯೂಟ್ಯೂಬರ್ ಮೈ ಗುಲ್ಲು ಟ್ಯಾಕ್ಸಿ ಡ್ರೈವರ್. ನೀವು ತಮ್ಮನೇಲಿ ನೋಡಿರೋ ಹಾಗೆ ಇವತ್ತು ಹೋಗ್ತಾ ಇರೋದು ತಿರುಪ್ತಿಗೆನೆ. ತಿರುಪ್ತಿಗೆ ಹೋಗೋದಕ್ಕೆ ಒಂದು ರೀಸನ್ ಇದೆ, ಅದಕ್ಕೊಂದು ಸಣ್ಣ ಫ್ಲಾಶ್ ಬ್ಯಾಕ್ ಇದೆ. ಆ ಫ್ಲಾಶ್ ಬ್ಯಾಕ್ ನೋಡ್ಕೊಂಡು ಬನ್ನಿ. ತಿರುಪತಿ ಟಿಕೆಟ್ಸ್ ಬಿಟ್ಟಿದ್ದಾರೆ ಏಪ್ರಿಲ್ ಅಲ್ಲ, ಅಷ್ಟರಲ್ಲಿ IPL ಸ್ಟಾರ್ಟ್ ಆಗಿರುತ್ತಲ್ಲ. ಈ ವರ್ಷ RCB ಅವ್ರದ್ದು ಬೌಲಿಂಗ್ ಲೈನಪ್ ನೋಡಿದ್ಯಾ? ಕೆಲವು ಥರನೇ ಇದೆ. ಈಗ ಬೌಲಿಂಗ್ ಲೈನಪ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಒಂದು ದೇವ್ರಿಗೊಂದು ಅಪ್ಲಿಕೇಶನ್ ಹಾಕಿ ಬರೋಣ. ಫಸ್ಟ್ ಬುಕ್ ಮಾಡು. ಮಾಡ್ತೀನಿ. ಇಲ್ಲಿಂದ ತಿರುಪತಿಗೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗಿಬಿಡ್ತೀವಿ. ಅಲ್ಲಿಂದ ತಿರುಮಲಾಗೆ ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೇ. ಈಗ ಸದ್ಯಕ್ಕೆ ಎಳ್ನೀರು ಕುಡಿತಾ ಇದ್ದೀವಿ ಎಲ್ಲರೂ. ನಮ್ಮ ಬಾಯ್ಸ್ ಎಲ್ಲ ಅಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ. ಫೈನಲಿ ತಿರುಪತಿ ಎಂಟ್ರೆನ್ಸ್. ಇಲ್ಲಿ ಫುಲ್ಲು ಟ್ರಾಫಿಕ್ಕು. ಚೆಕ್ ಪೋಸ್ಟ್ ಇಲ್ಲಿ ಮೋಸ್ಟ್ಲಿ ಇದನ್ನು ಕ್ರಾಸ್ ಮಾಡೋದಕ್ಕೆ ಒಂದು 15-20 ಮಿನಿಟ್ಸ್ ಆಗುತ್ತೆ ಅಂದ್ಕೊಳ್ತೀನಿ. ಈಗ ಮ್ಯಾಟ್ರ್ ಏನಂದರೆ, ಈ ಸಪ್ತಗಿರಿ ಚೆಕ್ ಪಾಯಿಂಟ್ ಅಂತ ಇದೆ ನೋಡಿ, ಇದೆ ಚೆಕ್ ಪಾಯಿಂಟು. ಫಸ್ಟ್ ಚೆಕ್ ಪಾಯಿಂಟ್ ಇದು, ಮೈನ್ ಎಂಟ್ರೆನ್ಸ್ ತಿರುಪತಿಗೆ, ಮೇಲೆ ತಿರುಮಲಗೆ. ಕಾರಲ್ಲಿ ನಾನು ಬಿಟ್ಟರೆ ಏನು ಬ್ಯಾಗು ಇರಬಾರ್ದು. ಕಾರಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಇಳಿದು ಬ್ಯಾಗ್ಸ್ನ ಲಗೇಜಸ್ನ ಕ್ಯಾರಿ ಮಾಡಿ ಮುಂದೆ ಹೋಗಿ ಚೆಕಿಂಗ್ ಮಾಡಬೇಕು. ನನ್ನ ಫ್ರೆಂಡ್ ಅದನ್ನು ತೋರಿಸ್ತಾನೆ, ಅಲ್ಲಿ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಯ್ ಗೈಸ್, ಲಗೇಜ್ ಎಲ್ಲ ಅಲ್ಲಿ ಚೆಕಿಂಗ್ ಇರುತ್ತೆ, ಸೊ ಅದಕ್ಕೆ ಹೋಗ್ತಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಜನ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಇಲ್ಲಿ ಲಗೇಜ್ ಚೆಕಿಂಗ್ ಇರುತ್ತೆ. ನಮ್ಮ ಮಗ ಬರ್ತಾವನ ಇಲ್ಲಿ ಚೆಕಿಂಗ್ ಆದಮೇಲೆ. ಏನಂತ ಏನಿಲ್ಲ, ಅಲ್ಲಿಂದ ಇಲ್ಲ ಡ್ರಾಪ್ ಹಾಕ್ಸ್ಕೊಂಡ. ಹಾಂ, ಎಲ್ಲದರಲ್ಲೂ ಪ್ಲಾಸ್ಟಿಕ್ಕು ಗಿಪ್ಸ್ ಎಲ್ಲ ತೆಗ್ದ. ಇವಾಗ ಒಂದು ಇಲ್ಲಿ ಎಪಿಕ್ ಸೀನ್ ನಡೀತು. ಈಚೆ ರೆಕಾರ್ಡ್ ಮಾಡಬೇಕಾದ್ರೆ ಮೋಸ್ಟ್ಲಿ ನಿಮಗೆ ಕೇಳಿಸಿರುತ್ತೆ ಅನ್ಕೊತೀನಿ. ಕಾನ್ಸ್ಟೇಬಲ್ ಬಂದು ಕ್ಯಾಮ್ರಾ ಅಲ್ವೋ ಇಲ್ಲ ಹಂಗೆ ಹಿಂಗೆ ಅಂತ ವಿನೋದನ್ ಕರ್ಕೊಂಡೋದ್ರು. ಆಮೇಲೆ ಏನಾಯ್ತು ಹೇಳ್ತಾನೆ ನೋಡಿ ಅವನೇ. ಏನಿಲ್ಲ, ಕ್ಯಾಮ್ರಾ ಅಲ್ಲ ಐಪಾಡ್ ಅಂದ್ಬಿಟ್ಟು ಪುಂಗಿದೆ. ಸೊ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಅವ್ರು ಏನೋ ತಗೊಂಡು ನೋಡೋ ಇಲ್ಲ. ಅದನ್ನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದ. ಅಲ್ಲಿ ಹೋಗ್ಬಿಟ್ಟು ಐಪ್ಯಾಡ್ ಅಂದರೆ ಅವರು ಸಿರಲ್ ಏಂಟಿ ಅಂದ್ರೆ. ಸೊ ನೋಡಿ, ನೆಕ್ಸ್ಟ್ ಟೈಮ್ ನೀವು ಕ್ಯಾಮ್ರಾ ಎತ್ಕೊಂಡು ಬರ್ತೀರಾ ಅಂದರೆ ಸ್ವಲ್ಪ ಹುಷಾರಾಗಿ ಬನ್ನಿ. ಫೋನ್ ಬೆಟರ್, ಫೋನ್ ಸಾಕು. ಸೊ ಆ ಚೆಕ್ ಪೋಸ್ಟಲ್ಲಿ ಟೋಕನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಿನಿಮಮ್ ಟೈಮ್ 28 ಮಿನಿಟ್ಸ್ ಇದೆ. ಸೊ ಅದಕ್ಕೆ ಮುಂಚೆ ಹೋದರೆ ಪೆನಾಲ್ಟಿ ಹಾಕ್ತಾರೆ. ಸೊ ನೋಡಿ, ಬಂದಾಗ ಸ್ಲೋ ಆಗಿ ಹೋಗಿ. ಆಫ್ಟರ್ 28 ಮಿನಿಟ್ಸೇ ನಾವು ಇನ್ನೊಂದು ಚೆಕ್ ಪೋಸ್ಟ್ ಹತ್ರ ರೀಚ್ ಆಗಬೇಕು. ಅದು ಚೆಕ್ ಮಾಡಿದ್ರೆ ಮತ್ತೆ ಒಂದು 500 ರೂಪಾಯಿ ಕೊಡಬೇಕಾಗ್ತದೆ ನೀವು. ಫೈನಲಿ ತಿರುಮಲ ಹತ್ರ ಎಲ್ಲೋ ಪಾರ್ಕಿಂಗ್ ಹುಡುಕಿ ಪಾರ್ಕ್ ಮಾಡಿದ್ದೀವಿ. ಈ ಜಾಗ ನೆನ್ಪಿಟ್ಕೊಬೇಕು ಗುರು. ಇಲ್ಲಿ ಮುಂದೆ ಹಿಂಗೆ ರೈಟ್ ಹೋದರೆ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ ಅಲ್ಲೇ ಇರೋದು. ಬನ್ನಿ, ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ. ಇದು ನಾವು ಸ್ಪೆಷಲ್ ದರ್ಶನ ಬುಕ್ ಮಾಡಿರೋದು, ಪ್ಲಸ್ ಒರಿಜಿನಲ್ ಆಧಾರ್ ಕಾರ್ಡು. ಫೈನಲಿ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀವಿ. ನಮ್ಮ ಬಾಯ್ಸ್ ನೋಡಿ ಅಲ್ಲಿದ್ದಾರೆ ಎಲ್ಲರೂ. ಇನ್ನು ಬನ್ನಿ, ಸ್ಪೆಷಲ್ ದರ್ಶನಕ್ಕೆ ಇನ್ನು ಮುಂದೆ ಹೋಗಿ ಇಲ್ಲಿ ಮುಂದೆ ರೈಟ್ ತೊಗೋಬೇಕು. ಅಲ್ಲಿ ಎಂಟ್ರಿ ಆದಮೇಲೆ ಮೋಸ್ಟ್ಲಿ ಲಾಕರಲ್ಲಿ ಫೋನ್ಸ್ ಎಲ್ಲ ಇಟ್ಬಿಡ್ತೀವಿ. ಇನ್ನು ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಚಪ್ಪಲ್ಸ್ ಎಲ್ಲ ಬಿಟ್ಟು ಬಂದರೆ ಕಾಲು ಯಾವ ರೇಂಜಿಗೆ ಸುಡ್ತಾ ಇದೆ ಅಂದರೆ ಕೆಳಗೆ ನೆಕ್ಸ್ಟ್ ಲೆವೆಲ್ ಸುಡ್ತಾ ಇದೆ. ಮೋಸ್ಟ್ಲಿ ವಾಪಸ್ ಹೋಗೋಷ್ಟರಲ್ಲಿ ಡೀಪ್ ಫ್ರೈ ಆಗೋಗಿರುತ್ತೆ ಅನ್ಕೊತೀನಿ ಕಾಲು, ಆ ಲೆವೆಲ್ಗೆ ಸುಡ್ತಾ ಇದೆ. ಫೈನಲಿ ಸ್ಪೆಷಲ್ ದರ್ಶನಕ್ಕೆ ಎಂಟ್ರಿ ತೊಗೊಂಡ್ವಿ. 2 ಅವರ್ ಆಗುತ್ತೋ 3 ಅವರ್ ಆಗುತ್ತೋ ಐಡಿಯಾ ಇಲ್ಲ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಬಿಸಿಲಂತೂ ಹೇಳಂಗೆ ಇಲ್ಲ. ಮೋಸ್ಟ್ಲಿ ಇವಾಗ 40 ರೀಚ್ ಆಗಿರುತ್ತಲ್ಲ, 38-40 ರೀಚ್ ಆಗಿರುತ್ತೆ. ಈಗ 45 ಮಿನಿಟ್ಸ್ ಆಯಿತು ಬಂದು. ಇಲ್ಲಿ ನೋಡಿ, ಲೈನ್ ಫುಲ್ಲಿ ಬ್ಲಾಕ್ಡ್. ಎಲ್ಲ ನೆಮ್ಮದಿ ಕುತ್ಕೊಂಡು ಆಟೆ ಹೊಡ್ಕೊಂಡವ್ರೆ. ಫೈನಲಿ ದರ್ಶನ ಮುಗೀತು. 4 ಅವರ್ಸ್ ಕಂಟಿನ್ಯೂಸ್ ದರ್ಶನ ಮುಗೀತು. ಈಗ ಟೆಂಪಲ್ ಮುಂದೆ ಇದ್ದೀವಿ.
ಫುಲ್ಲು ಜನ ಸಾಗರ ಇವತ್ತು. ನೆಕ್ಸ್ಟ್ ಲೆವೆಲ್ ಜನ ಇದ್ದರು ನೋಡಿ. ಇಲ್ಲಿ ಕಾಣ್ತಿದ್ದಲ್ಲ ಅದು ಫುಲ್ಲು ಗೋಲ್ಡನ್ ಏನಂತಾರೆ ಗೋಪುರ. ಅದು ದರ್ಶನ ಮುಗೀತು ಫೈನಲಿ. 4 ಅವರ್ ಆದಮೇಲೆ ದರ್ಶನ ಮುಗೀತು. ಈಗ ಇನ್ನು ನೆಕ್ಸ್ಟ್ ನಾವು ಕಾರ್ ಹತ್ರ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಗೀಟ ಮಾಡಬೇಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಇನ್ನೂ. ಮನೆ ಕಾರ್ ಹತ್ರ ಹೋಗೋಣ ಕೊಂಡ್ರೋಗೋಣ. ಫೈನಲಿ ಟ್ಯಾಕ್ಸಿ ತೊಗೊಂಡು ಬಂದರೆ ಬಿಕಾಸ್ 600 ಕಿಲೋಮೀಟರ್ಸ್ ನಡೆಯೋ ಪೇಷಂಟ್ಸ್ ಸೀರಿಯಸ್ಸಾಗಿ ನಮಗಂತೂ ಇರಲಿಲ್ಲ. ಫೈನಲಿ ಕಾರ್ ಹತ್ರ ಬಂದಿದ್ದೀವಿ. ನನಗೆ ಇಲ್ಲೊಂದು ಕಾಮಿಡಿ ವಿಷಯ ಅನ್ನಿಸಿದೆ ಅಂದರೆ, ಈ ಬಾಟ್ಲ್ ನೋಡಿ, ಗ್ಲಾಸ್ ಬಾಟ್ಲ್ ಇದು. ಇಲ್ಲಿ ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಬಾಟಲ್ಸ್ ಬ್ಯಾನ್ ಮಾಡಿದ್ದಾರೆ. ಗ್ಲಾಸ್ ಬಾಟ್ಲ್ ಇಟ್ಟಿದ್ದಾರೆ, ಹೊಡೆದಾಡ್ಕೊಂಡು ಸಾಯಿರಿ ಅಂತ. ಇದೆಷ್ಟು ಡೇಂಜರ್ ಅಂತ ಇವರು ಗೊತ್ತಾಗ್ತಾ ಇಲ್ಲ. ಕಾಮಿಡಿ. ಫೈನಲಿ ದರ್ಶನ ಮುಗಿಸ್ಕೊಂಬಂದರೆ ಬಂದಿದ್ದ ಕೆಲಸ ಮುಗೀತು. 3 ಅಪ್ಲಿಕೇಶನ್ ಹಾಕಿದ್ದೀರಿ. ಇನ್ನು ನೋಡೋಣ ಇವತ್ತು ಗೆಲ್ತಾರೋ ಇಲ್ಲೋ ಗೊತ್ತಾಗತ್ತೆ. ಇವತ್ತಿಂದನೇ ಗೆದ್ದರೆ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಅಂತ ಫಿಕ್ಸ್ ಆಗ್ತೀರಿ. ಇವತ್ತು ಹೊಗೆ ಹಾಕ್ಕೊಂಡ್ರೆ ಬರೋ ತಿಂಗಳು ಮತ್ತೆ ಬರ್ತೀರಿ. ಟಿಕೆಟ್ ಸಿಗಲ್ಲ. ಬೆಟ್ಟ ಹತ್ಕೊಂಬರೋಣ. ಇಲ್ಲಿ ಲೈನ್ ಕಾಣ್ತಾ ಇದೆ ನೋಡಿ. ಇವರೆಲ್ಲ ಫ್ರೀ ದರ್ಶನ ಬೆಟ್ಟ ಹತ್ತಿರೋರು ಪ್ಲಸ್ ಇಲ್ಲಿ ಒಂದು ಫ್ರೀ ದರ್ಶನಕ್ಕೆ ಹೋಗ್ತಾರಲ್ಲ ಲೈನು, ಆ ಲೈನು. ಈಗ ತಿರುಮಲದಿಂದ ತಿರುಪತಿಗೆ ಹೋಗ್ತಾ ಇದ್ದೀವಿ ಕೆಳಕ್ಕೆ. ಇನ್ನು ಕೆಳಗೆ ಹೋಗಿ ಏನು ಮಾಡೋಣ ಅಂತ ನೋಡೋಣ. ಒಳ್ಳೆ ಮಟನ್ ಬಿರಿಯಾನಿ ತಿನ್ಬೇಕು. ಮಟನ್ನ ಹೇಳ್ಬಾರ್ದು ಅದೆಲ್ಲ ವ್ಲಾಗಲ್ಲಿ. ಕಟ್ ಮಾಡ್ಕೊಳ್ಳಿ. ಯಾವುದೋ ಮೆದಸಾನಿ ಡಾಬಾ ಹೌಸ್ ಅಂತೆ. ಫೈನಲ್ ರೀಚ್ ಆದರೆ ಡಾಬಾ ಈಚೆಯಿಂದ ನೋಡೋಕ್ಕೆ ಸಕಲಾಗಿದೆ. ಒಳಗೆ ಹೋಗಿ ಫುಡ್ ಕೂಡ ಟೇಸ್ಟ್ ಮಾಡೋಣ ಬನ್ನಿ. ಇದು ನೋಡಿ ಫುಲ್ ಸ್ಮಾಲ್ ಹಟ್ಸ್ ಥರ ಇದೆ. ಈಚೆ ಇಲ್ಲಿ ಬೆಡ್ ಥರ ಇದೆ, ಅಲ್ಲಿ ಫುಲ್ಲು ಟೇಬಲ್ಸ್ ಇದ್ದಾವೆ. ಇದು ಕಿಚನ್ನು. ಈ ವೈಬ್ ಒಂಥರ ಚೆನ್ನಾಗಿದೆ. ಫುಡ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ. ಆವಾಗಲೇ ಸುಮ್ಮನೆ ಮಟನ್ ಬಿರಿಯಾನಿ ಅಂತಷ್ಟೇ ನೋಡಿ. ನಾನು ದಾಲು ಎಲ್ಲ ಅದೇ. ಅದು ಜೀ ರೈಸು. ಇದು RCB ಮ್ಯಾಚ್. ಏನು ಏನೋ ನಾನು ಹೇಳಿಲ್ಲ ಬ್ರೋ. ನನಗೋದು ಸಂಬಂಧ ಇಲ್ಲ. ನಾನು ಇಷ್ಟೇ ತಿನ್ನೋದು. ಇವನು ಬಿರಿಯಾನಿ ಹೇಳಿರೋದು. ಇವರು ವೆಜ್. ಇದು ವೆಜ್ ಚಿಕನ್. ಅದು ಬರೀ ವೆಜ್ಜೇ ಅಂತ ತಿಂತಾ ಇದ್ದಿದ್ದು. ನಾವು ಇವಾಗ ಅದನ್ನೇ ತಿನ್ನೋದು. ಇವಾಗ ನಾವು ವೆಜ್, ಬರೀ ವೆಜ್ಜೇ. ಅದು ಆರ್ಡ್ರ್ ಮಾಡಿದ್ದು ತಾನೇ. ಎಲ್ಲರದ್ದು ಡಿನ್ನರ್ ಆಯಿತು. ನಾನು ದಾಲ್ ಚೆನ್ನಾಗಿತ್ತು. ಬಿರಿಯಾನಿ ಓಕೆ. ತಂದೂರಿ ಸಾಕಾಗಿತ್ತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ಬಾಯ್. See you in the next one. Until then, ride safe, be safe. Bye. ಹೇಳ್ಮಣಿ.